ಸಾವಿತ್ರಿ. ಏ ಸಾವಿತ್ರಿ. ಲೇ ಸಾವಿತ್ರಿ. ಹ್ಮ್. ರೀ, ನಾನು ನೋಡೇ ಇಲ್ಲ ನಿಮ್ಮನ್ನ. ಸಾವಿತ್ರಿ ಆರಾಮದಿ ಇಲ್ಲ? ನಿನಗೇನೂ ಆಗಿಲ್ಲ ಹೋದಿಲ್ಲ? ನನಗೇನೂ ಆಗಿಲ್ರಿ, ಆರಾಮ್ನ ಅದೀನಿ. ಮತ್ತೆ ಯಾಕೆ ಮಕ್ಕ ಮಾಡ್ಕೊಂಡ್ ಕುಂತಿ? ಊಟನಾರ ಮಾಡಿ ಇಲ್ಲ? ಒಲ್ರಿ, ನನಗೆ ಯಾಕೆ ಊಟನ ಸೇರೋವಲ್ದು. ಯಾಕ ಏನಾತ? ವಾಂತಿ ಅದು ಆಗಕತ್ತನ? ಮತ್ತೆ ಇನ್ನೊಂದಿಟ್ಟು ದವಾಖಾನಿಗೆ ಹೋಗಿ ತೋರ್ಸ್ಕೊಂಬರ್ತೀನಿ ನಡಿ. ನನಗೇನೂ ಆಗಿಲ್ರಿ, ಆದ್ರ ನನಗೆ ಪಾರಿದ ಚಿಂತೆ ಹಚ್ಬಿಟ್ಟತಿ. ನಿನ್ನೆ ಪಾರಿ ನನ್ನ ತೆಕ್ಕಿ ಬಡ್ಕೊಂಡು ಹತ್ಲಲ್ಲ, ಕೊಳಕಿತ್ತು ಬಂದಂಗೆ ಆತ್ರಿ ನನಗೆ. ನನಗೆ ಗೆಳತಿ ಪಾರಿ ಯಾರಿಗೂ ನೋವು ಮಾಡ್ದಕ್ಕೆಲ್ಲ, ಆದ್ರೆ ಆಕೆಗೆ ಯಾಕೆ ಅಂಥ ಪರಿಸ್ಥಿತಿ ತಂದಿತ್ತು ನಾ ದೇವ್ರು. ನಿನ್ನೆ ಆ ಜಗದೀಶ್ ಅಣ್ಣನ ಮರ್ಗ ನೋಡಿ ನನ್ನ ಕಳ್ಕಿತ್ತು ಬಂದಂಗೆ ಆತ್ರಿ. ಪಾಪ ಅವನ ಪರಿಸ್ಥಿತಿ ಅಂಕರು ಹೇಳ್ತಿರೋದು. ಮೊದ್ಲೇಕ ಸೂಕ್ಷ್ಮಿಗನ ಮಗ ಆಡಾಕತ್ತಿ ಬಿಟ್ಟಿದ್ನವ. ನನಗೂ ಆ ಪಾರಕ್ಕಗರಿಗೆ ಹಂಗತಿ ಆಗಿದ್ದಕ್ಕೆ ಭಾಳ ಬೇಸರ ಆಗೈತಿ. ಎಂಥ ಹೆಣ್ಮಾಳು ಸ್ವಂತ ಮಗನ ಜೀವನನ ಹಾಳು ಮಾಡಿಬಿಟ್ಲಲ್ಲ ಆ ಜಗದೀಶ್ ಅಣ್ಣನ ಅವ್ವ. ಅವ ಜಗದೀಶ್ ಅಣ್ಣ ಮಂದಿಗತಿ ಅಲ್ಲ ಪಾಪ ದೇವ್ರ ಹಿಂಗೆ ಯಾಕೆ ಮಾಡಿದ್ ನಾನು? ಪಾರಿ ಮ್ಯಾಗಟ್ಟ ನಕ್ಕೊಂತ ಅಡ್ಡಾಡಕತ್ತಾಳ, ಒಳಗ ಅಷ್ಟು ದುಃಖ ಐತಿ. ಯಾರಿಗೆ ಆಗಂಗಿಲ್ಲ ಹೇಳ್ರಿ. ಆಕೆ ಹಂಗತಿ ಇದ್ರೂ ಯಾವುದನ್ನು ತೋರಿಸ್ಕೊಡಂಗಿಲ್ಲ ಗೊತ್ತನ. ಇಬ್ರಿಗೂ ನ್ಯಾಯ ಕೊಡಿಸ್ಲಿಲ್ಲ ಆ ದೇವ್ರು. ಆ ದೇವ್ರೇ ಇಲ್ಲ ಅನಿಸ್ತತ್ ನನಗೆ. ಇನ್ನು ಮಾಯಾಗಿದ್ದ ಆ ದೇವರಿಗೆ ದೀಪನ ಹಚ್ಚಂಗಿಲ್ಲ ನಾನು. ನಮ್ಮ ಮದುವೆಯಾಗೂ ಇಬ್ರು ಎಷ್ಟು ಹೋರಾಟ ಮಾಡಿದ್ರು. ನಮ್ಮ ಇಬ್ರು ಮದುವೆ ಆಗಕ್ಕ ಕಾರಣನ ಜಗದೀಶ್ ಅಣ್ಣ ಮತ್ತು ಪಾರ್ವತಿ ಅವರು. ಪಾಪ ಅವ್ರಿಗೆ ಹಿಂಗತಿ ಆಗ್ಬಾರ್ದಿತ್ತು. ನನಗೂ ಅದು ಭಾಳ ಸಂಕಟ ಐತಿ. ಏನ್ ಮಾಡಕ್ಕಾಗತ್ತಾ? ಆಗಿ ಹೋಗೈತಿ. ಪಾರಕ್ಕಗ ಮಲ್ಲಪ್ಪ ಅವ್ರಿಗೆ ಎಲ್ಲಿಂದ ಎಲ್ಲಿ ಹಾಜಿ ಅಷ್ಟು ದೊಡ್ಡ ವಯಸ್ಸಿನವದನ ಪಿಸಿ ಪಿಸಿ ನನಗೆ ಗೆಳತಿ ಲಗ್ನ ಆಗ್ಬಿಟ್ಲ ಅವನ್ನ. ಅವ್ರು ನೋಡು ಮಲ್ಲಪ್ಪನ ಮಾವರು ಇನ್ನೂ ಆದ್ರೂ ಫೋನ್ ಮಾಡಿಲ್ಲ. ಅವ್ರು ಎಂತಾರ ನೋಡು. ಆದ್ರೂ ಕಟೋರ ಹೃದಯ ಇದಾವ ಅನ್ಬಿಡ್ಲಿ ಆ ಮನುಷ್ಯ. ಆ ಮಗು ಹುಟ್ಟಿಂದ ಹೊಳ್ಳಿ ಅದ್ರ ಮಕ ನೋಡಕ್ ಬಂದಿಲ್ಲ. ಅವೇ ಅಂತವ. ನಾನು ಇದ್ರಾಗ ಪಾರಕ್ಕರ್ ನೋಟ ಮೇಲ್ಗಟ್ಟಿ ಮಾತಾಡಂಗಿಲ್ಲ. ಭಾಳ ತಪ್ಪು ಮಾಡಿಬಿಟ್ರು ಇವ್ರು. ದುಡಿಕ್ ನಿರ್ಧಾರ ತಗೊಂಡ್ರು ನೋಡಿ ಪಾರಕ್ಕರ್. ಆಕೆ ಪರಿಸ್ಥಿತಿನ ಹಂಗತಿ ಐತ್ರಿ. ಹಡ್ಕೋತ್ನ್ಯಾಗ ಅಡಿಗೆ ಸಿಕ್ಕಂಗೆ ಆಗ್ಬಿಟ್ಟತಿ. ಏನ್ ಮಾಡುದು, ಇದು ಬಿಸಿ ತುಪ್ಪ ಆಗ್ಬಿಟ್ಟತಿಗೆ. ಈ ವಿಜ್ಞಾನ ಸಂಬಂಧ ಆಕೆ ಆ ನಿರ್ಧಾರ ತಗೊಂಡ ನೋಡ್ರಿ. ಬಿಸಿ ತುಪ್ಪ ಇತ್ತಾಗ ಉಗಳಾಕು ಬಾರ್ದು, ಇತ್ತ ನುಂಗಾಕು ಬಾರ್ದು, ಹಂಗತಿ ಐತಿ ನೋಡು ಪಾರಿ ಪರಿಸ್ಥಿತಿ. ಪಾರಕ್ಕರ್ದು ನಮ್ಮ ತಲೆ ಮ್ಯಾಗ ಭಾಳ ಐತ್ಲಿ. ಹಂಗಾರ ಮಾಡಿ ಪಾರಕ್ಕರ್ ಜೀವನ ಸರಿ ಮಾಡ್ಬೇಕು. ಏನ್ ಸರಿ ಮಾಡಕ್ಕಾಗತ್ತೆ ಹೇಳ್ರಿ ನೋಡುನು. ಲಗ್ನ ಆಗಿ 2 ದಿನ ಆತು, ಹೊಳ್ಳಿ ಫೋನ್ ಹಚ್ಚಿಲ್ಲ, ಏನೂ ಇಲ್ಲ. ಮುಂದ ಅವ್ರು ಒಪ್ಕೊಲಿಕ್ಕಂದ್ರ ನಮ್ಮ ಪಾರಿ ಜೀವನ ಹಾಳಾದಂಗ ಅಲ್ಲನ. ಅದಕ್ಕೊಂದು ದಾರಿ ಮಾಡೋಣಂತ. ಈಗ ಭಾಳ ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಯಾಕಂದ್ರೆ ನೀನು ಹಿಂಗೆ ಇದ್ದಕ್ಕೆಲ್ಲ ಪ್ರೆಗ್ನೆಂಟ್ ಅದಿ. ಪ್ರೆಗ್ನೆಂಟ್ ಇದ್ದ ಭಾಳ ಯೋಚನೆ ಮಾಡಬಾರ್ದು. ಹಿಂಗೆ ಊಟ ಪಟ ಬಿಟ್ಟು ಕುಂದ್ರಬೇಡ. ಬಾ ಊಟ ಮಾಡೋಣ ಬಾ. ಒಂದು ಸ್ವಲ್ಪ ತಿನ್ನಕಂತ ಬಾ. ಒಲ್ರಿ, ನನಗೆ ಗೆಳತಿ ಅಲ್ಲೇ ತುತ್ತ ಬತ್ತಿ ತಿಂದು ಒಳಗ ದುಃಖ ಇಟ್ಕೊಂಡು ಅಡ್ಡಾಡಕತ್ತಾಳ. ಅಂತದ ನೋಡಿನು ನಾ ಹೆಂಗ್ ಊಟ ಮಾಡಲ್ರಿ, ಹೆಂಗ್ ಊಟ ಸೇರ್ತಿ ಹೇಳು. ಹೊಟ್ಯಾಗ ಮಗು ಐತ್ಲಿ. ನಮ್ಮ ಮಗುಗೋಸ್ಕರನಾರು ಊಟ ಮಾಡ್ಬೇಕು. ಬಾ ಎದ್ದು ಊಟ ಮಾಡ್ಬಾ. ನಾ ಮಾಡ್ಕೊಡ್ತೀನಿ ಆತಾ. ಪಾರಕ್ಕರ ಜೀವನ ಸರಿ ಮಾಡೋದು ನನ್ನ ಕರ್ತವ್ಯ. ನಮ್ಮ ಜೀವನ ಅವ್ರು ಸರಿ ಮಾಡ್ಯಾರ ಅಂದ್ರೆ ಅವ್ರ ಜೀವನ ನಾವಿಬ್ರು ನಿಂತ್ಕೊಂಡು ಸರಿ ಮಾಡೋಣ. ರೀ, ನನಗೊಂದು ಐಡಿಯಾ ಬಂದತಿ. ಹಂಗತಿ ಮಾಡೋಣ. ಏನು ಹೇಳು? ಮಲ್ಲಪ್ಪ ಅವ್ರ ಕೂಟ ಮಾತಾಡಿ ಬರೋಣ್ರಿ ಹೋಗಿ. ಅವ್ರೇನ ಪಾರಿನ ಕರೀತಿದ್ದಂಗಿಲ್ಲ. ಇಲ್ಲ ಅಂದ್ರೆ ಇಟ್ಟೊತ್ತಿಗೆ ಅಲ್ಲಿ ಫೋನ್ ಹಚ್ತಿದ್ರು. ಆತು ತಗೋ. ಹೋಗಿ ಬರೋಣಂತ. ಇಂಥ ಸಮಯದಾಗ ನೀನು ಪಾರಕ್ಕರ ಜೊತೆ ಇರ್ಬೇಕು. ಒಂದು ಸ್ವಲ್ಪ ಹೋಗಿ ಅವ್ರ ಹತ್ರ ಕುಂದ್ರು. ನಾನು ಮುಂಜಾನಿಂದ ಅಲ್ಲೇ ಇದ್ದೆ. ಈಗ ನೀವು ಬರೋ ಹೊತ್ತಾಗೈತಿ, ಇನ್ನೊಂದಿಟ್ಟು ಅಡಿಗೆ ಮಾಡ್ಬೇಕಂತೇಳಿ ಬಂದೆ ನೋಡ್ರಿ. ಬಿಗ್ತಿಯಾರ ನೀವೇನೋ ಫೋನ್ಯಾಗ ಅಂದ್ರಿ ಅಂತೇಳಿ ನಾನು ನನ್ನ ಮಗನ ಮಾತು ಕೇಳಿ, ನನ್ನ ಸೊಸಿ ಮಾತು ಕೇಳಿ ಈ ಸಂಬಂಧಕ್ಕ ಒಪ್ಕೊಂಡೆ. ಆದ್ರೆ ಇಲ್ಲಿ ಏನಾತು, ನನ್ನ ಮಗಳ ಪರಿಸ್ಥಿತಿ ಏನಾತು, ಒಂದ್ ತಟಗರಿ ವಿಚಾರ ಮಾಡ್ರಿ ನೀವು. ನಿಮ್ಮ ಮಾತು ಕೇಳ್ಕೊಂಡು ನಾನು ಹಳ್ಳಕ್ ಬಿದ್ಬಿಟ್ಟೆ. ನನ್ನ ಮಗಳನ್ನ ಮನಿಗೂ ತುಂಬಿಸ್ಕೊಳವಲ್ರಿ. ಬರೇ ಎಲ್ಲಾರು ನಿಮ್ ಜಗಳದಾಗ ಅಡ್ಡಾಡಕತ್ತೀರಿ, ನಿಮ್ ತಿಂಡ್ಯಾಗ ಅಡ್ಡಾಡಕತ್ತೀರಿ. ನನ್ನ ಮಗಳ ಬಾಳೆ ಹಂಗ ಬೀಳ್ತಿಯಾರ. ನೀವು ನಿಮ್ ಕಣ್ಣಾರೆ ನೋಡಿನೂ ಹಿಂಗತಿ ಮಾತಾಡ್ತಿರಲ್ರಿ. ನಾನು ನನ್ನ ಜೀವ ಕೊಟ್ಟಾದ್ರೂ ನನ್ನ ಸೊಸಿ ನಮ್ಮ ಮನೆ ತುಂಬಿಸ್ಕೊಂತೀನಿ ಆತಾರಿ. ಎಷ್ಟು ದಿನ ಇದು ಹಿಂಗ ಹೇಳ್ಕೊಂತ ಹೊಂಟ್ಬಿಟ್ರಿ. ಮುಂದೆ ಕತಿ ಹಂಗ, ನನ್ನ ಮಗಳ ಬಾಳೆ ಹಂಗ. ನಾನು ನನ್ನ ಮನೆ ಬಾಳೆ ಬದುಕು ಬಿಟ್ಟು ಕುಂತು ಬಿಟ್ಟೇನಿ. ಬೀಗರಿಗೆ ಬಿಜ್ಜರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ನಮ್ಮ ಅಂತಂಬ್ರಿಗೆ ಅವ್ರಿಗೆ ಎಲ್ಲಾರು ನನ್ನ ಚೀ ಮಾಡಕತ್ ಬಿಟ್ಟಾರ. ನೀವು ಒಂದೇಳೆ ನನ್ನ ಮಗಳನ್ನ ಮನೆ ತುಂಬಿಸ್ಕೊಲಿಕ್ಕಂದ್ರ ನಿಮ್ಮ ಹೆಸರೇ ಚೀಟಿ ಬರೋದಿಟ್ಟು ನಾನು ನನ್ನ ಮಗಳು ಹಳಿನಾರ ನೋಡ್ಕೊಂತೀವೋ, ಆ ಕೆರೆನಾರ ನೋಡ್ತೀವೋ ನಾವು. ಹಂಗತಿ ಅನ್ನಕ್ಕೆ ಹೋಗ್ಬ್ಯಾಡ್ರಿ. ಆಕಿನೂ ನನ್ನ ಮಗಳು ಇದ್ದಂಗ. ನಾನು ಹೆಂಗಾರ ಮಾಡಿ ಮನೆ ತುಂಬಿಸ್ತೀನಂತ. ಈಗ ಒಂದಿಟ್ಟು ವಾತಾವರಣ ತಿಳಿ ಆಗ್ಲಿಲ್ರಿ. ನೋಡು ಮಟ ನೋಡ್ತೀನಿ. ನೋಡಿ ನಿಮ್ಮ ಮಗಳನ್ನ ನಿಮ್ಮ ಮನೆಯಾಗ ಇಟ್ಟೋರಿ, ನಮ್ಮ ಮಗಳನ್ನ ನಾನು ಮನೆಯಾಗ ಇಟ್ಕೊಂತೀನಿ. ಅತ್ತೀರ್ ನಾ ಏನು ತಪ್ಪು ಮಾಡೀನ್ರಿ? ನನ್ನ ಮಗಳಿಗೆ ಏನೋ ಗಂಡು ಹತ್ಲಾರ್ದೆ ಇದ್ದಿದ್ದಿಲ್ಲ. ಏನೋ ಒಂದು ನನ್ನ ಮಗಳು ನಿನ್ನ ತಮ್ಮನ್ನ ಇಷ್ಟಪಟ್ಟಿದ್ಲಂತ ಒಂದೋ ಒಂದು ಕಾರಣಕ್ಕನ ನಾನು ಇದಕ್ಕೆ ಹ್ಞೂ ಅಂದೆ. ಮತ್ತು ನೀನು ಅಂದೆ ಅತ್ಯಾರ ಇದು ಹಿಂಗೆ ಹಿಂಗಿಂಗ ಅಂತೇಳಿ ನಿನ್ನ ಮಾತು ಕೇಳಿ ನಾ ಈ ಕೆಲ್ಸಕ್ಕೆ ಕೈ ಹಾಕಿದೆ. ಈಗ ನೋಡು ನನ್ನ ಮಗಳು ಜೀವನ ಏನಾಗೈತಿ. ಯವ್ವ ಅವ್ರಾಗ್ಲೇ ಕರ್ಕೊಂಡು ಹೋಗ್ಬೇಕು. ಹಂಗತಿ ಮಾಡ್ಬೇಕು ನೋಡು. ಇಲ್ಲ ಅಂದ್ರೆ ಇದು ಕೆಲಸ ಹರಿಯಂಗಿಲ್ಲ. ನಮ್ಮ ಅತ್ತಿ ಕೈಲಿಂದ ಏನೂ ಆಗಂಗಿಲ್ಲ. ಈಗ ಏನು ಮಾಡೋಣಂತೀಯಪ್ಪ ನೀನು? ಯವ್ವ ಹಿಂಗ ಹಿಂಗ ಅಂತಂದ್ರೆ ಹಿಂಗ ಆಗ್ತತ್ ನೋಡು.
ಈಟ್ ಮಾಡು, ನಾ ಹೇಳೋದಷ್ಟು ಕೇಳು. ಹಿಂಬಾಲ ನಿಮ್ಮ ತಂಗಿನೂ ಕರ್ಕೊಂಡು ಹೋಗ್ಲೇನ? ಹ್ಞೂ ಕರ್ಕೊಂಡು ಹೋಗ್ರಿ, ನಾನು ಬರ್ತೀನಿ. ಆದ್ರೆ ಅತ್ತಿಯರು ಮತ್ತು ನನ್ನ ಹೆಂಡತಿ ಬರೋದು ಬೇಡ. ಅಲ್ಲಿ ಬಂದ್ರೆ ಅವು ಸುಮ್ಮನೆ ಜಗಳಕ್ಕೆ ಮೂಲಕ್ಕವು, ಇವ್ರು ಇಬ್ರು ಬಂದ್ರೆ ನಾವಟ ಹೋಗಿ ನಡಿ. ಯವ್ವ ಇವ್ರು ಮಾತಾಡ್ಕೊಳಕತ್ತಾರಲ್ಲ ಸರಿ ಆಕತ್ಯಾ? ಯವ್ವ ನಮ್ಮ ಹೆಣ್ಮಗಳದ್ದು ಜೀವನ ಸರಿ ಆಗ್ಲಿಕ್ಕಂದ್ರ ನಮ್ಮ ಅತ್ತಿ ಹೇಳ್ದಂಗ ಮಾಡ್ತಾ